ಬೆಳ್ತಂಗಡಿ ತಾಲೂಕಿನ ನಗರ ಪಂಚಾಯತ್ ವ್ಯಾಪ್ತಿಯ ಚರ್ಚ್ ರಸ್ತೆಯ ದುಸ್ಥಿತಿಯಿಂದ ಚರ್ಚ್ ಶಾಲಾ ಮಕ್ಕಳು ಮಳೆಗಾಲದ ಈ ಸಂದರ್ಭದಲ್ಲಿ ನರಕ ಅನುಭವಿಸುವಂತಾಗಿದೆ. ಮಕ್ಕಳು ಶಾಲೆಗೆ ಹೋಗುವಾಗ ವಾಪಸ್ ಬರುವಾಗ ಜೋರಾಗಿ ಮಳೆ ಬಂದರೆ ಈ ರಸ್ತೆ ತೊರೆಯಂತಾಗುತ್ತದೆ. ಹರಿಯುವ ಈ ಕೆಸರು ನೀರಿನಲ್ಲಿಯೇ ಮಕ್ಕಳು, ಶಿಕ್ಷಕರು ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂತ ತೆರೇಸಾ ಕಾಲೇಜ್, ಚರ್ಚ್ ಹಿರಿಯ ಪ್ರಾಥಮಿಕ ಶಾಲೆ, ಹೋಲಿ ರೆಡಿಮರ್ ಇಂಗ್ಲಿಷ್ ಮೀಡಿಯಂ ಶಾಲೆ ಸೇರಿದಂತೆ ಇತರೆ ಶಾಲಾ ಕಾಲೇಜುಗಳಿಗೆ ಈ ರಸ್ತೆಯಲ್ಲಿ ದಿನಂಪ್ರತಿ ನೂರಾರು ಮಕ್ಕಳು ನಡೆದುಕೊಂಡು ಹೋಗ್ತಾರೆ. ಒಂದು ವೇಳೆ ಜೋರು ಮಳೆ ಬಂದರೆ ಮಕ್ಕಳು ನಡೆದುಕೊಂಡು ಹೋಗುವ ಈ ರಸ್ತೆ ಬದಿಯಲ್ಲಿ ನೀರು ಹರಿಯಲು ಆರಂಭವಾಗಿ ಮಕ್ಕಳಿಗೆ ತೊಂದರೆಯುಂಟಾಗುತ್ತದೆ. ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾದಾಗಿಂದ ಸೃಷ್ಟಿಯಾಗಿರುವ ಸಮಸ್ಯೆಗಳು ಒಂದೆರಡಲ್ಲ. ಸದ್ಯ ಈ ಚರ್ಚ್ ಶಾಲಾ ಮಕ್ಕಳು ಅನುಭವಿಸುತ್ತಿರುವ ಈ ಸಮಸ್ಯೆಗೂ ಅವ್ಯವಸ್ಥಿತವಾಗಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯೇ ಕಾರಣ. ದೃಶ್ಯದಲ್ಲಿ ನಾವು ಗಮನಿಸಬಹುದು, ಹೆದ್ದಾರಿಯಿಂದ ಹರಿದು ಬರುತ್ತಿರುವ ನೀರು ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲದೆ ನೇರವಾಗಿ ರಸ್ತೆ ಬದಿಯಿಂದ ಹರಿದು ಹೋಗ್ತಾ ಇದೆ. ಮಕ್ಕಳು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ವಾಹನಗಳು ಬಂದರೆ ಇದೇ ನೀರಿಗೆ ಇಳಿದು ನಡೆದುಕೊಂಡು ಹೋಗಬೇಕು. ಶಾಲಾ ಸಮಯದಲ್ಲಿ ವಾಹನ ಸಂಚಾರವು ಅತ್ಯಧಿಕವಾಗಿರುವುದರಿಂದ ಇಕ್ಕಟ್ಟಾದ ಈ ರಸ್ತೆಯಲ್ಲಿ ಮಕ್ಕಳು ನಡೆದುಕೊಂಡು ಹೋಗುವಾಗ ಸಂಪೂರ್ಣವಾಗಿ ಒದ್ದೆಯಾಗ್ತಾರೆ. ಈ ಸಮಸ್ಯೆ ಪ್ರತಿದಿನ ಕಣ್ಣ ಮುಂದೆ ಇದ್ರೂ ಕೂಡ ಯಾರೂ ಗಮನ ವಹಿಸ್ತಾ ಇಲ್ಲ. ಜೊತೆಗೆ ಮಕ್ಕಳ ಕಾಳಜಿಯೂ ಮಾಡ್ತಾ ಇಲ್ಲ. ಇಲ್ಲಿರುವ ಫುಟ್ಪಾತ್ ಕೂಡ ಅವ್ಯವಸ್ಥಿತವಾಗಿರೋದ್ರಿಂದ ಮಕ್ಕಳು ಜೊತೆಗೆ ಶಿಕ್ಷಕರು ಅಕ್ಷರಶಃ ನರಕ ನೋಡುವಂತಾಗಿದೆ. ಚಿಕ್ಕ ಪುಟ್ಟ ಮಕ್ಕಳು ಕೂಡ ಇದೇ ರಸ್ತೆಯಲ್ಲಿ ಶಾಲೆಗೆ ತೆರಳೋದ್ರಿಂದ ಆ ಮಕ್ಕಳ ಹಿತದೃಷ್ಟಿಯಿಂದಾದರೂ ತಕ್ಷಣ ಈ ಬಗ್ಗೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕಿದೆ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.